ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಬಂದಿರೋದು ಶ್ರೀ ಕೆಣ್ಣಗಣ್ಣೇಶ್ವರ ಸ್ವಾಮಿ ದೇವಸ್ಥಾನ ಗದ್ದಿಗೆ. ಇದು ಆಲ್ಮೋಸ್ಟ್ ಮೈಸೂರಿಂದ 37 ಕಿಲೋಮೀಟರ್ಸ್ ದೂರದಲ್ಲಿದೆ. ಈ ದೇವಸ್ಥಾನ ತುಂಬಾ ಪ್ರಶಾಂತವಾಗಿದೆ ಆ್ಯಂಡ್ ಹಾಗೆ ಪವರ್ಫುಲ್ ಕೂಡ ಹೌದು. ಇದು ಪವಾಡ ಪುರುಷ ಶ್ರೀ ಗುರು ಕೆಣ್ಣಗಣ್ಣೇಶ್ವರ ಸ್ವಾಮಿ ಅವರ ನಿಜೈಕ್ಯ ಜಾಗ. ಈ ದೇವಸ್ಥಾನದ ಪಕ್ಕದಲ್ಲೇ ಲಕ್ಷ್ಮಣ ತೀರ್ಥ ಅಂತ ಕೂಡ ಇದೆ. ನಾವು ಆ್ಯಕ್ಚುಲಿ ಬಂದಿದ್ದು ಫ್ರಂಟ್ ಎಂಟ್ರೆನ್ಸಿಂದ, ಅಂದರೆ ಮೇನ್ ರೋಡ್ ಎಂಟ್ರೆನ್ಸಿಂದ. ದೇವಸ್ಥಾನ ಎದುರುಗಡೆ ಎಂಟ್ರೆನ್ಸಿಂದ ಹೋದರೆ ಅದು ಲಕ್ಷ್ಮಣ ತೀರ್ಥಕ್ಕೆ ಹೋಗುತ್ತೆ. ಕೆಣ್ಣಗಣ್ಣೇಶ್ವರ ಸ್ವಾಮಿ ಜೊತೆಗೆ ಮಹದೇಶ್ವರ ಸ್ವಾಮಿ ಹಾಗೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಆ್ಯಂಡ್ ಎಂಟ್ರೆನ್ಸಲ್ಲಿ ನೋಡಿದಂಗೆ ಫಸ್ಟ್ ಗಣಪತಿ ದೇವಸ್ಥಾನ ಇದೆ. ಈ ದೇವಸ್ಥಾನ ಸ್ಥಾಪನೆ ಆಗಿದ್ದು 17ನೇ ಶತಮಾನದಲ್ಲಿ. ಶ್ರೀ ಗುರು ಕೆಣ್ಣಗಣ್ಣೇಶ್ವರ ಸ್ವಾಮಿಯವರು ಮೈಸೂರು ಒಡೆಯರ್ ಕಾಲದಲ್ಲಿ ಗದ್ದಿಗೆಗೆ ಬಂದು ಇಲ್ಲಿ ಸನ್ಯಾಸತ್ವನ ಸ್ವೀಕಾರ ಮಾಡಿ ಅವರು ಶಿವನ ದೇವಸ್ಥಾನ ಶುರು ಮಾಡಿದ್ದು. ಇವರು ಅಗ್ನಿಕುಂಡದ ಮೇಲೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಿತ್ತು. ಆ್ಯಂಡ್ ಇವರು 80 ವರ್ಷಗಳ ಕಾಲ ಇದ್ದರು. ಈ ದೇವಸ್ಥಾನ ಸ್ಥಾಪನೆ ಆಗಿದ್ದು 17ನೇ ಶತಮಾನದಲ್ಲಿ ಆಗಿದ್ರು. 2006 ಮತ್ತು 2011 ಮಹಾದೇವಪ್ಪ ಶಿವಮೊಗ್ಗದವರು ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡ್ತಾರೆ. ನೀವೇ ನೋಡ್ತಿರೋ ಹಾಗೆ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈ ದೇವಸ್ಥಾನದ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಇಲ್ಲಿ ದಿನನಿತ್ಯ ಅನ್ನದಾಸೋಹ ನಡೆಯುತ್ತೆ. ಆ್ಯಂಡ್ ಸುಮಾರು ಹರಕೆಗಳು ಪೂಜೆಗಳು ದಿನನಿತ್ಯ ನಡೀತಾನೆ ಇರುತ್ತೆ. ನಾವು ಸುಮಾರು ಪೂಜೆಗಳನ್ನ ಮಾಡಿಸಿದ್ವಿ. ಇಲ್ಲಿ ಅನ್ನದಾಸೋಹ ಆಗ್ತಾ ಇರೋದ್ರಿಂದ ಸುಮಾರು ಸುತ್ತಮುತ್ತ ಹಳ್ಳಿಯಲ್ಲಿರೋ ಜನಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಈ ದೇವಸ್ಥಾನಕ್ಕೆ ಅಂತಲೇ ಬರೋರಿಗೂ ಅಷ್ಟೇ ದಿನನಿತ್ಯ ಪ್ರಸಾದ ಇದ್ದೇ ಇರುತ್ತೆ. ನೀವು ಈ ದೇವಸ್ಥಾನಕ್ಕೆ ಬಂದಿದ್ದರೆ ಕಮೆಂಟ್ ಮಾಡಿ. ಇಲ್ಲ ಬರಬೇಕು ಅಂತ ಅಂದ್ಕೊಂಡಿದ್ರು ಬನ್ನಿ, ತುಂಬಾ ಚೆನ್ನಾಗಿದೆ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ವಿಡಿಯೋನ ಕೊನೆಯ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.